ಯಾರು ಇಂಥ ಗೊಡ್ಡು ಬೆದರಿಕೆಗೆಲ್ಲ ನಾವೆಲ್ಲ ಹೆದರೋದಿಲ್ಲ. ಅವ್ರಿಗೆ ಹೋರಾಟ ಮಾಡೋಕ್ಕೆ ಬರ್ತಿತ್ತಂದ್ರೆ ನಮ್ಗೆ ಹೋರಾಟ ಮಾಡೋಕ್ಕೆ ಬರೋಂಗಿಲ್ಲ. ಇಡೀ ರಾಜ್ಯದ ತುಂಬ ನಮ್ಮದು ಹೋರಾಟ ತೋರಿಸ್ತೀವಿ ಅವ್ರಿಗೆ. ಯಾವ ಕಾರಣಕ್ಕೂ ಕೂಡ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡುವಂಥದ್ದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಹಿಂದೆ ಕೂಡ ರೌಡಿಸಮ್ಗೆ ಒಂದು ಬುದ್ಧಿ ಕಲಿಸಲಿಕ್ಕೆ ಗುಂಡೇಟ್ ಹಾಕುವುದರ ಮೂಲಕ ಒಳ್ಳೆಯ ಒಬ್ಬ ಖಡಕ್ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದಾರೆ. ಸೊ ಅವನ ಮೇಲೆ ಹೋರಾಟ ಮಾಡ್ತಾರಂತಂದರೆ ಅವರ ಪಕ್ಷದ ಸಿದ್ಧಾಂತ ಏನನ್ನೋದು ತೋರಿಸ್ತದೆ. ಯಾವ ಕಾರಣಕ್ಕೂ ಕೂಡ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡುವಂಥದ್ದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಏನು ಕಾನೂನಿನ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಮತ್ತು ಅದು ಹೈಕೋರ್ಟ್ ಆದೇಶದ ಮೇರೆಗೆ ಏನೇನೋ ನಮ್ಮ ಲಾಂಗ್ ಪೆಂಡಿಂಗ್ ಕೇಸಸ್ ಏನೇನೋ ಅವು ಉಳಿದಿದ್ದು ಅವನ್ನ ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕು, ವಿಲೇವಾರಿ ಮಾಡಬೇಕನ್ನೋಂಥ ಒಂದು ಡೈರೆಕ್ಷನ್ ಮೇಲೆ ಇಲ್ಲಿ ಲೋಕಲ್ ಜಡ್ಜಸ್ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರಿಂದ ಬಹುಶಃ ಎಲ್ಲ ಕೇಸುಗಳು ಎಲ್ಲೆಲ್ಲಿ ಸಾಧ್ಯ ಆಗ್ತಾವೆ ಕೇಸುಗಳು ಯಾವುದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಂಥ ಕೇಸುಗಳನ್ನು ಇದೊಂದೇ ಕೇಸನ್ನು ತೆಗೆದುಕೊಂಡಿಲ್ಲ ಅವರು. ಸುಮಾರು 61ರಲ್ಲಿ 5 ಕೇಸುಗಳನ್ನು ವಿಲೇವಾರಿ ಮಾಡುವಂತಹ ಕೆಲಸ ಭಾಳ ಒಳ್ಳೆಯ ಕೆಲಸ ಆ ಅಧಿಕಾರಿ ಮಾಡಿದ್ದಾರೆ. ಹಿಂದೆ ಕೂಡ ರೌಡಿಸಮ್ಗೆ ಒಂದು ಬುದ್ಧಿ ಕಲಿಸಲಿಕ್ಕೆ ಗುಂಡೇಟ್ ಹಾಕುವುದರ ಮೂಲಕ ಒಳ್ಳೆಯ ಒಬ್ಬ ಖಡಕ್ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದಾರೆ. ಇವರು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋದ್ರ ಮೂಲಕ ಏನು ಇವತ್ತು MP ಎಲೆಕ್ಷನ್ ಬರ್ತಾ ಇದೆ ಅದನ್ನು ಒಂದು ರಾಜಕೀಯ ರೀತಿಯಲ್ಲಿ ಬೇರೆ ರೀತಿ ಬಿಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸರ್ಕಾರ ಅದು ಒಪ್ಪೋದಿಲ್ಲ ಮತ್ತು ಅದು ಅವ್ರದ್ದು ರಜೆ ಮೇಲೆ ಕೂಡ ಕಳಿಸಿಲ್ಲ. ಈಗಾಗಲೇ ಕಮಿಷನರ್ ಕೂಡ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ 1-2 ದಿನ ಬೇಕಂತೇಳಿ ಅವನು ವೈಯಕ್ತಿಕ ಕಾರಣಗಳಿಂದ ಹೋಗಿದ್ದಾನೆ ವಿನಃ ಸರ್ಕಾರ ಯಾವುದೇ ಡೈರೆಕ್ಷನ್ ಕೂಡ ಅವರಿಗೆ ಕೊಟ್ಟಿಲ್ಲ. ಕೆಲವರು ಜಾತ್ಯತೀತವಾಗಿದ್ದಂಥ ಕೆಲವು ಅಧಿಕಾರಿಗಳಲ್ಲಿ ಇವರು ಒಬ್ಬರು ಅಂತ ಹೇಳ್ತೀನಿ. ಹುಕ್ಕೇರಿಯಲ್ಲಿ ಗಣೇಶನ ಉತ್ಸವನೇ ಆಚರಣೆ ಆಗ್ತಾ ಇರಲಿಲ್ಲ ಸ್ಟೇಷನ್ನಲ್ಲಿ. ಅಂಥದ್ರಲ್ಲಿ ಆ ಗಣಪತಿ ಆಚರಣೆ ಮಾಡುವಂಥದ್ದು, ಗಣಪತಿ ಆರಾಧನೆ ಮಾಡುವಂಥದ್ದು, ಅನೇಕ ಕಡೆಗಳು ಪ್ರತಿಷ್ಠಾಪನೆ ಮಾಡುವಂಥದ್ದು ಎಲ್ಲ ಕಡೆ ಕೂಡ ಫೋಟೋ ವೈರಲ್ ಆಗಿದ್ದು ಕೂಡ ಇದನ್ನು ನೋಡ್ಕೊಂಡಾದರೂ ನಾಚಿಕೆ ಬರಬೇಕು ಅವ್ರಿಗೆ, BJP ಅವರಿಗೆ. ನಿಜವಾದಂಥ ಏನಾದರೂ ಅವರಿಗೆ ಸಿದ್ಧಾಂತಗಳಿದ್ದರೆ ಬಹುಶಃ ಒಬ್ಬ ರೌಡಿ ಶೀಟ್ರನ್ನು ಇಷ್ಟೆಲ್ಲ 13 ಕೇಸ್ಗಳು ಅವನ ಮೇಲೆ 16 ಕೇಸ್ಗಳು ಅವನ ಮೇಲೆ ಇರೋದ್ರ ಮೇಲೆ ಅಂಥವನು ಇಟ್ಕೊಂಡು ಇವತ್ತು ಅವನ ಮೇಲೆ ಹೋರಾಟ ಮಾಡ್ತಾರಂತಂದರೆ ಅವರ ಪಕ್ಷದ ಸಿದ್ಧಾಂತ ಏನನ್ನೋದು ತೋರಿಸ್ತದೆ. ನಾನು ಇಷ್ಟೇ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ, ಅವರೆಲ್ಲ ಒಪ್ಕೊಂಡು ಬಿಡಲಿ. ಈ ಕ್ರಿಮಿನಲ್ಸ್ಗಳು ರೌಡಿ ಶೀಟರ್ಸ್ಗಳು ನಮ್ಮ ಪಕ್ಷದ ಪಾರ್ಟಿ ಪಿಲ್ಲರ್ಸ್ ಅಂತೇಳಿ ಒಪ್ಕೊಂಡು ಬಿಡಲಿ. ಖಂಡಿತವಾಗಿ ನಾವು ಅವರ ಹೋರಾಟನ ಒಪ್ಕೊಳ್ತೀವಿ. ನೋಡ್ರಿ, ನಾನು ಭಾಳ ಸ್ಪಷ್ಟವಾಗಿ ನಿಮ್ಗಾಗಲೇ ಹೇಳ್ತಾ ಇದ್ದೀನಿ. 3 ಬಾರಿ ಅವನಿಗೆ ಕರೆಸ್ಕೊಂಡು ಮುಚ್ಚಳಿಕೆ ಪತ್ರ ಬರ್ಕೊಂಡು ಅವನು ಒಪ್ಕೊಂಡಿದ್ದಾಗಿದೆ, ಅವನು ವಾರ್ನ್ ಮಾಡಿದ್ದಾಗಿದೆ. ಹಿಂದೆ ಹೊಸ ಅಧಿಕಾರಿಗಳು ಸ್ಟೇಷನ್ಗಳಿಗೆ ಬರ್ತಾ ಇರ್ತಾರೆ. ಆ ಅಧಿಕಾರಿಗಳು ಬಂದಂಥವರು ಯಾರೋ ರೌಡಿ ಶೀಟರ್ಸ್ಗಳಿಗೆ ಕಂಟಿನ್ಯೂಸ್ ಆಗಿ ಕರೆಯುವಂಥದ್ದು, ಅವನು ವಿಚಾರಣೆ ಮಾಡುವಂಥದ್ದು ಕೆಲಸ ಆಗ್ತದೆ. ಕೆಲವು ಹಿಂದಿನ ಇತಿಹಾಸ ಏನು ಅನ್ನೋವಂಥದ್ದು ಇವನು ಬೆಲ್ಲ ಅದರ ಆ ಶೀಟೆಲ್ಲ ಓಪನ್ ಮಾಡಿ ರೌಡಿ ಶೀಟರ್ಸ್ ಎಲ್ಲ ಓಪನ್ ಮಾಡಿ ಏನೋ ಅವನ ಇತಿಹಾಸವನ್ನು ನೋಡಬೇಕಾಗಿತ್ತು, ನೋಡಿಲ್ಲ. ಆದರೆ ಈಗ ಹೈಕೋರ್ಟ್ದು ಭಾಳ ಆದೇಶ ಇದೆ, ಆದಷ್ಟು ಬೇಗ ಈ ಲಾಂಗ್ ಪೆಂಡಿಂಗ್ ಕೇಸಸನ್ನು ಡಿಸ್ಪೋಸ್ ಮಾಡಬೇಕನ್ನುವಂಥದ್ದು ಹೈಕೋರ್ಟ್ ಆದೇಶದ ಮೇಲೆ ಲೋಕಲ್ ಜಡ್ಜಸ್ದ ಒತ್ತಡಗಳ ಮೇಲೆ ಇವತ್ತು ಪೊಲೀಸ್ ಇಲಾಖೆ ಸುಮಾರು 61 ಕೇಸ್ನಲ್ಲಿ ಇದೊಂದೇ ಕೇಸ್ ಮಾಡಿಲ್ಲ, 5 ಕೇಸ್ಗಳು. ಯಾವ್ಯಾವ ಕೇಸ್ಗಳು ಆ ವಿಟ್ನೆಸ್ ಸಿಗ್ತವೆ, ಯಾರು ತೀರ್ಕೊಂಡೋಗಿದ್ದಾರೆ, ಯಾವುದು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಕೇಸ್ 5 ಕೇಸ್ಗಳನ್ನು ತೆಗೆದುಕೊಂಡಿದ್ದಾನೆ, ರ್ಯಾಂಡಮ್ ಆಗಿ ತೆಗೆದುಕೊಂಡಿದ್ದಾನೆ. ನಾವು ಯಾವ ಕಾರಣಕ್ಕೂ ಕೂಡ ಅಂಥ ಖಡಕ್ ಆಫೀಸರ್ನ ಇಲ್ಲೇ ಉಳಿಸ್ತೀವಿ, ಇಲ್ಲೇ ಇಡ್ತೀವಿ. ಯಾರು ಇಂಥ ಗೊಡ್ಡು ಬೆದರಿಕೆಗೆಲ್ಲ ನಾವೆಲ್ಲ ಹೆದರೋದಿಲ್ಲ. ಅವ್ರಿಗೆ ಹೋರಾಟ ಮಾಡೋಕ್ಕೆ ಬರ್ತಿತ್ತಂದ್ರೆ ನಮ್ಗೆ ಹೋರಾಟ ಮಾಡೋಕ್ಕೆ ಬರೋಂಗಿಲ್ಲ. ಇಡೀ ರಾಜ್ಯದ ತುಂಬ ನಮ್ಮದು ಹೋರಾಟ ತೋರಿಸ್ತೀವಿ ಅವ್ರಿಗೆ. ಯಾವ ಕಾರಣಕ್ಕೂ ಇಂಥ ಗೊಡ್ಡ ಬೆದರಿಕೆಗೆ, ಇಂಥ ಗುಂಡಗಳಿಗೆ ರಕ್ಷಣೆ ಕೊಡು ಅನ್ನುವಂಥ ಈ BJP ಕುತಂತ್ರಕ್ಕೆ, ಅವರ ಬೆದರಿಕೆಗೆ ಯಾರೂ ನಾವು ಒಪ್ಪೋದಿಲ್ಲ. ಇನ್ಚಾರ್ಜ್ ಯಾರಿಗಾದರೂ ಕೊಟ್ಟಿರ್ಬೇಕು. ಅವನು ಇಲ್ಲ ಅಂತಂದಾಗ ಅವನು ಒಂದು 2-3 ದಿನ ಹೋಗಿರ್ಬೋದು, ಬರ್ತಾನೆ ಒಂದು 3 ಡೇಸ್ನಲ್ಲಿ ವಾಪಸ್ ಬರ್ತಾನೆ ಅಧಿಕಾರಕ್ಕೆ. ಅವನು ಬಂದು ವಾಪಸ್ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಪಕ್ಷ ಮುಖಂಡರೆಲ್ಲರೂ DCC ಅಧ್ಯಕ್ಷರೆಲ್ಲ ಅವರು ಸಮಾಲೋಚನೆ ಮಾಡಿದ್ದಾರೆ. ಯಾವ ರೀತಿ
ನಮ್ಮ ನಾಯಕರುಗಳಿಗೆ ಡ್ಯಾಮೇಜ್ ಮಾಡುವಂಥ ಕೆಲಸ ಆಗಿದೆ. ಅದರ ಬಗ್ಗೆ ತೀರ್ಮಾನ ನಮ್ಮ ಜಿಲ್ಲಾಧ್ಯಕ್ಷರು ತೆಗೆದುಕೊಂಡಿದ್ದಾರೆ. ಅದರ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ತಾರೆ.